ನಿಮ್ಮ ಎಂಟ್ರಿ ಬಗ್ಗೆ ಮಾತಾಡಿದ್ರು ಆಡಿಯನ್ಸ್ ಅಲ್ಲ ನೀವು ಇದೀರಾ ಅಂತಲೇ ಗೊತ್ತಿರಲಿಲ್ಲ. ಇಲ್ಲ ನಾನು ಒಂದು ವಿಷಲ್ ಹೊಡೆದ್ಬಿಟ್ಟು ಹೇಳ್ತಾ ಇದ್ದೆ. ಹೇಗನ್ಸ್ ಆಡಿಯನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಆಬ್ವಿಯಸ್ಲಿ ಪ್ರತಿ ಆರ್ಟಿಸ್ಟ್ಗೂ ಅವರೊಂದು ಎಂಟ್ರಿ ಬಂದಾಗ ಅಥವಾ ನಾವು ಥಿಯೇಟ್ರಿಗೆ ಬಂದಾಗ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡ್ತಾರೆ, ಕೂಗ್ತಾರೆ ಅಥವಾ ಕಿರ್ಸ್ತಾರೆ, ವಿಷಲ್ ಹೊಡಿತಾರೆ ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಗುವಂಥ ಒಂದು ವಿಷಯ. ಅದನ್ನು ಮತ್ತೆ ಮತ್ತೆ ಎಂಜಾಯ್ ಮಾಡೋದಕ್ಕೆ ನಮಗೆ ಸಿಗುತ್ತಲ್ಲ, ಅದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಇವತ್ತು ಶೇರ್ ಸಿನಿಮಾ ಮೂಲಕ ನಾನು ಇಂದ್ರಾಣಿ ಅನ್ನೋ ಒಂದು ಕಾಪ್ ಪಾತ್ರದಲ್ಲಿ ಏನು ಕಾಣಿಸ್ಕೊಂಡಿದ್ದೀನಿ ನೋಡಿ ತುಂಬ ಜನ ಎಂಜಾಯ್ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ, ನಮ್ಮ ಸಿನಿಮಾ ತಂಡದ ಮೇಲೆ ಯಾವಾಗಲೂ ಹೀಗೆ ಇರಲಿ. ಕಾಕಿ ತೊಟ್ಟು ಸ್ಕ್ರೀನ್ ಮೇಲೆ ನೋಡಿದಾಗ ಹೆಂಗ ಅನಿಸ್ತು ನಿಮ್ಮನ್ನು? ಯಾವತ್ತು ತೊಟ್ಟಿಲ್ವಲ್ಲ ಫಸ್ಟ್ ಟೈಮ್? ಇಲ್ಲ ಅಂದರೆ ಇದೇ ಫಸ್ಟ್ ಆ್ಯಕ್ಚುಲಿ ಕಾಕಿ ತೊಟ್ಟಿದ್ದು. ಅದ್ರ ಜೊತೆಗೆ ಐ ವಾಸ್ ಲೈಕ್ ಒಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದ್ದಿದ್ದು ಏನಂತಂದರೆ, ನಾನು ಅವಾಗ ಸಿಕ್ಕಾಪಟ್ಟೆ ಡಯಟ್ ಅವು ಇವೆಲ್ಲ ಮಾಡ್ಕೊಂಬಿಟ್ಟು ಇನ್ನೂ ವರ್ಕೌಟ್ ಮಾಡಬೇಕು, ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅನ್ನೋ ಥರದ್ದೆಲ್ಲ ತುಂಬ ಯೋಚನೆ ಮಾಡ್ತಾಯಿದ್ದೆ. ಬಟ್ ವೆನ್ ಐ ಸಿ ಮೈ ಸೆಲ್ಫ್ ಆನ್ ಸ್ಕ್ರೀನ್ ಲೈಕ್ ತುಂಬ ಪರ್ಫೆಕ್ಟ್ ಆಗಿದ್ದೀನಿ, ಅಷ್ಟು ಮೇಂಟೈನ್ ಮಾಡಿದ್ರು ಸಾಕು ಅನ್ನೋ ಒಂದು ಕನ್ಕ್ಲೂಷನ್ ನನಗೆ ಶೇರ್ ಸಿನಿಮಾ ತಂದುಕೊಟ್ಟಿದೆ ಇವತ್ತು. ಐ ಆಮ್ ಸೋ ಹ್ಯಾಪಿ ಅಬೌಟ್ ಮೈ ಅಪಿಯರೆನ್ಸ್. ಅಲ್ವಾ ಆ್ಯಕ್ಚುಲಿ ಅಂದರೆ ಲೈಕ್ ರಿಪೀಟ್ ಅನ್ಸ್ಬೋದು ಹೇಳೋದು, ಬಟ್ ಸಾಮಾನ್ಯವಾಗಿ ಹೀರೋಗಳಿಗೆ ಈ ಒಂದು ಏನಂತಾರೆ ಅವ್ರೇನೋ ಒಂದು ಡೈಲಾಗ್ ಹೊಡಿತಾ ಇರಬೇಕಾದ್ರೆ ಆ ರೀತಿಯಾಗಿ ಶಿಲ್ಲೆ ಬರುವಂಥದ್ದಾಗಿರ್ಬೋದು ಅಥವಾ ಯಾರಾದರೂ ಕಿರ್ಚುವಂಥದ್ದಾಗಿರ್ಬೋದು ಆಗಿರುತ್ತೆ. ಸೊ ಇಲ್ಲಿ ನನಗೆ ಬಂತಲ್ಲ, ನನಗೊಂಥರ ಎಕ್ಸ್ಟ್ರಾ ಖುಷಿ ಅದು. ಅದರಲ್ಲೂ ಸ್ಪೆಷಲಿ ಒಂದು ಹೀರೋ ಅಥವಾ ಹೀರೋಯಿನ್ ಅಂತ ಅಂದಾಗ ಅದು ಕಾಮನ್ ಅಂತ ಅಂದ್ಕೊಳ್ಬೋದು. ಯಾವುದೋ ಒಂದು ಪಾತ್ರಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಯಾರಾದರೂ ಒಬ್ಬರು ಕೊಡ್ತಾ ಇದ್ದಾರೆ ಅಂತಂದಾಗ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಐ ಆಮ್ ಥ್ಯಾಂಕ್ಫುಲ್ ಟು ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ಥ್ಯಾಂಕ್ ಯು. ತುಂಬ ರಿಯಲಿ ಗಿಲ್ಲಿ ಆ್ಯಕ್ಟಿಂಗ್ ಅಂತೂ ಸೂಪರ್, ತುಂಬ ಚೆನ್ನಾಗಿದೆ. ರಿಯಲಿ ಒಂಥರ ಏನೋ ಒಂದು ಹೊಸ ಥರ ಕ್ರಿಯೇಟ್ ಮಾಡಿದ್ದಾರೆ. ಇಟ್ಸ್ ವೆರಿ ಸೂಪರ್ ನೈಸ್. ಫಸ್ಟ್ ಟೈಮ್ ಮಾಡಿದ್ರು, ಫಸ್ಟ್ ಟೈಮ್ ಅಂತ ಏನು ಅನಿಸಲ್ಲ. ಕಿರಣ್ ರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಹೀರೋಯಿನು ಚೆನ್ನಾಗಿ ಮಾಡಿದ್ದಾರೆ, ತ್ರಿಷಾ ಮೇಡಮ್ಮು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ತನಿಷಾ ಮೇಡಮ್ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ ತಕ್ಕನಾಗಿ ಎಲ್ಲರೂ ಅವ್ರವ್ರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಎಲ್ಲ ಮೂವಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿದೆ. ಅನಾಥರಿಗೆ ಯಾರು ಇಲ್ಲ ಅನ್ನೋಂಗಿಲ್ಲ, ಎಲ್ಲರೂ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಎಲ್ಲರಿಗೂ. ಚೆನ್ನಾಗಿದೆ, ಸೂಪರ್, ತುಂಬ ಚೆನ್ನಾಗಿತ್ತು. ಇದು ಆ್ಯಕ್ಷನ್ ಫಿಲಮ್ ಅಂತ ತುಂಬ ಚೆನ್ನಾಗಿತ್ತು. ಕಿರಣ್ ರಾಜ್ ಅವರು ಮತ್ತು ಇವರು ತನಿಷಾ ಮೇಡಮ್ ತುಂಬ ರಿಯಾಕ್ಷನ್ ಕೊಟ್ಬಿಟ್ಟು ಹೋಗಿ ಹಂಗೆ. ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಂಡ್ ತನಿಷಾ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು, ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ. ತನಿಷಾ ಹಾಕೊಂಡು ಎಂಟ್ರಿ ಮಾತ್ರ ಸುಂಬದಾಗಿದೆ, ಸೂಪರಾಗಿದೆ. ಸೆಕೆಂಡ್ ಹಾಫ್ ಮಾತ್ರ ಟ್ವಿಸ್ಟ್ ಸಕ್ಕತ್ತಾಗಿದೆ ಮೂವಿ. ಚೆನ್ನಾಗಿದೆ ಮ್ಯಾಮ್. ಲೂಸ್ ಮಾತು ಅವ್ರ ಆ್ಯಕ್ಟಿಂಗ್ ಥರನೇ ನಮ್ಮ ಗಿಲ್ಲಿ ಅವ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೆ ಮೂವಿ, ಒಂದು ಸಂದೇಶ ಕೊಟ್ಟಿದ್ದಾರೆ ಅಬೌಟ್ ಡ್ರಗ್ಸ್ ಆ್ಯಂಡ್ ಮೆಡಿಕಲ್ ಮಾಫಿಯಾ ಇರ್ಬೋದು. ಸೊ ಕಲಿತಕ್ಕಂಥ ತುಂಬ ಇದೆ. ಒಳ್ಳೆ ಆ್ಯಕ್ಟಿಂಗು, ವಿಲನ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಂತೂ ಸೂಪರ್. ಒಂದು ಸರ್ತಿ ಅದು ಇನ್ನೊಂದು ಸರ್ತಿ ನೋಡಲೇಬೇಕಾದ ಮೂವಿ. ಆಸಮ್ ಮೂವಿ ಅಂತ ಇವಾಗ ಜನ್ರೇಷನ್ಗೆ ತುಂಬ ಒಂದು ಒಳ್ಳೆ ಮೆಸೇಜ್ ಇದೆ. ಟ್ವಿಸ್ಟ್ ಅಂತೂ ಆಸಮ್. ನಮ್ಮ ಗಿಲ್ಲಿ ಆ್ಯಕ್ಟಿಂಗ್ ನೋಡ್ರೆ ಫಿದಾ, ಲೂಸ್ ಮದನ್ ಥರನೇ ಮಾಡಿದ್ದಾರೆ. ಎಲ್ಲರೂ ನೋಡಿ ಎಂಕರೇಜ್ ಮಾಡಿ. ಸೂಪರ್ ಆಗಿದೆ ಮೂವಿ. ಮಸ್ಟ್ ವಾಚ್. ನಮ್ಮ ತನಿಷಾ ರಾಕಿಂಗ್ ಎವ್ರಿ ಟೈಮ್. ತನಿಷಾ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಲ್ಲಿ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಟ್ವಿಸ್ಟ್ ಮೇಲೆ ಅದು ಯಾರು ಒಳ್ಳೆಯವ್ರು ಯಾರು ಕೆಟ್ಟರು ಅಂತ ತಿಳ್ಕೊಳ್ಳೋದೇ ಕಷ್ಟ. ತನಿಷಾ ಮೇಡಮ್ ಪೊಲೀಸ್ ಅದ್ರಲ್ಲಿ ಸಕ್ಕತ್ತಾಗಿ ಮಾಡಿದೆ. ಮೂವಿ ಚೆನ್ನಾಗಿದೆ, ಬಂದು ನೋಡಿ. ಚೆನ್ನಾಗಿದೆ ಒಂದ್ಸಲ ನೋಡ್ಬೋದು. ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ಟೀಮ್ ಅವರು ಇದ್ದಾರಾ? ಸಿನಿಮಾ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು, ನೋಡ್ಬೋದು, ಏನು ತೊಂದರೆ ಇಲ್ಲ. ಆರಾಮಾಗಿ. ಏನು ಸ್ಟೋರಿ ಸರ್, ಏನು ಇಷ್ಟ ಆಯಿತು? ಸ್ಟೋರಿ ಒಂದು ಅಮಾಯಕರ ಬಗ್ಗೆ, ಇದು ಅನಾಥರ ಬಗ್ಗೆ ಈ ಸಿನಿಮಾ ಇರೋದು, ಅದು ಚೆನ್ನಾಗಿತ್ತು. ಸೂಪರ್ ಆಗಿದೆ ಮೇಡಮ್, ಫಿಲಮ್ ಸೂಪರ್ ಆಗಿದೆ. ಅನಾಥರ ಬಗ್ಗೆ ಸ್ವಲ್ಪ ಅವರು ಎಲ್ಲ ಕಿರಣ್ ರಾಜ್ ಅವರು ಇದು ಮಾಡಿದ್ರಲ್ಲ, ಸೂಪರ್. ಸಿನಿಮಾ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಇನ್ನೂ ಅದ್ಭುತವಾಗಿದೆ. ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿ ಮಾಡಿದ್ದಾರೆ. ಕಿರಣ್ ರಾಜರು ಸಖತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಎಂತ ಒಂದು ಇಷ್ಟ ಆಗಿದೆ. ಓಕೆ, ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಏನು ಬೋರ್ ಹೊಡಿಲ್ಲ. ಫೈಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಮೇಡಮ್. ತುಂಬ ಡೈರೆಕ್ಷನ್ ಚೆನ್ನಾಗಿದೆ ಮೇಡಮ್, ತುಂಬ ಇಷ್ಟ ಆಗಿದೆ. ಚೆನ್ನಾಗಿದೆ ಅಂತ ಹೇಳ್ತೀನಿ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನಮ್ಮದು ಗ್ರೇಸ್ ರಾಜ್ ಪ್ರೊಡಕ್ಷನಿಂದ ಇದು ಫಸ್ಟ್ ಮೂವಿ ಮಾಡಿದ್ದೀವಿ, ಶೇರ್ ಅಂತ. ಸೊ ಅದಕ್ಕೆ ಎಲ್ಲ ಕನ್ನಡ ಜನತೆಗೆ ನಾನು ಬೇಡೋದೇನಂತಂದರೆ ನಮಗೆ ಆಶೀರ್ವಾದ ಮಾಡಿ ನಮಗೆ ಬೆಳೆಸಿ ಅಂತ ಕೇಳಿ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಎಲ್ಲ ಆಡಿಯನ್ಸ್. ನಮ್ಗೆ ರಿವ್ಯೂ ಅಲ್ಲೇ ಚೆನ್ನಾಗಿ ಸಿಗ್ತದೆ. ಯಾವಾಗ ಅಂತಂದರೆ ಬೀದರಲ್ಲಿ ಒಂದು
ಪ್ರೀಮಿಯರ್ ಶೋ ಮಾಡಿದ್ದೀವಿ, ಅಲ್ಲಿ ಚೆನ್ನಾಗಾಯಿತು. ಇವತ್ತು ಲಾಂಚ್ ಆಗಿದೆ, ರಿಲೀಸ್ ಆಗಿದೆ. ಅಲ್ಲಿ ತುಂಬ ನನ್ನ ಮಗ ಅಲ್ಲೇ ಇದ್ದಾನೆ ಇವತ್ತು. ಹೋಮ್ ಥಿಯೇಟ್ರ್ ಇದೆ ಅಲ್ಲಿ, ಅಂದರೆ ನಮ್ಮದೇದಂಥ ಊರಲ್ಲ, ಅಲ್ಲಿ ಇರಬೇಕಂತ ಜನ ಬಯಸ್ತಾಯಿದ್ರು, ಅದಕ್ಕೆ ಅವ್ನು ಅಲ್ಲಿ ಹೋಗಿದ್ದಾನೆ. ಸೊ ನಾವೆಲ್ಲ ಹೀರೋಯಿನ್ನು ಎಲ್ಲ ಸ್ಟಾರ್ ಕಾಸ್ಟಲ್ಲಿ ಎಲ್ಲಿ ಬಂದಿದ್ದೀವಿ. ಸೊ ನೆಕ್ಸ್ಟ್ ಶೋಭರಾಜ್ ಸರ್ ಆಗಲಿ, ಕಿರಣ್ ಸರ್ ಆಗಲಿ, ಅವ್ರ ಜೊತೆಗೆ ತೊಗೊಂಡು ಬೀದರ್ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಫಸ್ಟ್ ಕ್ಲಾಸ್. ಇಲ್ಲ ಡೈರೆಕ್ಟರ್ ಇಲ್ಲ, ಆ್ಯಸ್ ಎ ಡೈರೆಕ್ಟರ್ ಹಿ ಡಿಡ್ ಎ ಗುಡ್ ಜಾಬ್, ನಥಿಂಗ್ ದಟ್. ಥ್ಯಾಂಕ್ ಯು ಸರ್. ಅದಕ್ಕಿಂತ ಖುಷಿ ಬೇರೆ ಏನಿದೆ. ಅದೇ ನಾನು ಆಲ್ರೆಡಿ ಪ್ರೀಮಿಯರ್ ಶೋ ಅಲ್ಲೇ ಹೇಳ್ದಾಗೆ ನಮ್ಮ ಮಟ್ಟಿಗೆ ಅಂದರೆ ಮೇಕರ್ಸಿಂದ ಇರ್ಬೋದು, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗೆ ಎಲ್ಲ ಒಳ್ಳೆ ರಿವ್ಯೂ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ. ನನ್ನ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಈ ಒಂದು ಹೊಸ ಪ್ರೊಡಕ್ಷನ್ ಇರ್ಬೋದು, ಹೊಸ ಟೀಮು, ಅದನ್ನು ನೀವೆಲ್ಲರೂ ಬಂದು ಕನ್ನಡಿಗರು ಸಿನಿಮಾನ ಥಿಯೇಟ್ರಿಗೆ ನೋಡಿ ಪ್ರೋತ್ಸಾಹಿಸಿದ್ರೆ ಮಾತ್ರ ಇನ್ನೂ ಹೆಚ್ಚು ಸಿನಿಮಾಗಳು ನಾವು ಮಾಡೋಕ್ಕೆ ಪ್ರೇರಣೆ ಆಗುತ್ತೆ. ವೆರಿ ಹ್ಯಾಪಿ ಫಾರ್ ದ ರಿಸಲ್ಟ್ ಆ್ಯಸ್ ಆಫ್ ಟುಡೇ. ನೋಡಬೇಕಿನ್ನು ಮುಂದೆ ಆಗುತ್ತೆ ಅಂತ. ಥ್ಯಾಂಕ್ ಯು. ನಮಸ್ಕಾರ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ನಾನು ಗಿಲ್ಲಿ ಮಮ್ಮಿ ಮಾತಾಡ್ತಿರೋದು. ತುಂಬ ಚೆನ್ನಾಗಾಗಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇಂಟ್ರ್ವಲ್ ತನಕ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಆಮೇಲೆ ಟ್ವಿಸ್ಟಾಗಿ ತೊಗೊಂಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಎಲ್ಲರೂ ಬಂದು ಮೂವಿಯನ್ನು ನೋಡಿ. ಹೊಸ ಎಂಟ್ರಿ ಕೂಡ ಚೆನ್ನಾಗಿದೆ ವಿಲನ್ ಅವ್ರದ್ದು, ಹಾಗೂ ಹೀರೋಯಿನ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ತಾವು ಎಲ್ಲರೂ ಬಂದು ಮೂವಿಯನ್ನು ನೋಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮೇಡಮ್, ವಿಲನ್ ರೋಲ್ ಮಗನ್ನ ಹೀರೋ ಆಗಿ ನೋಡಬೇಕು ಅಂತ ತಾಯಿ ಬಯಸ್ತಾರೆ, ಬಟ್ ಒಬ್ಬ ವಿಲನ್ ಆಗಿ ನೋಡಿದಾಗ ಖುಷಿ ಅಲ್ಲ, ಈ ಹೀರೋ ಅಂತಾನೆ ಮಾಡಬೇಕು ಅಂತಾನೆ ಅವನು ಇಂಟ್ರೆಸ್ಟ್ ಇತ್ತು. ಬಟ್ ಡೈರೆಕ್ಟ್ರ್ ಏನೇನೋ ಅವನಿಗೆ ಬೇರೆ ಒಂದು ಪೊಸಿಷನ್ಗೆ ಅವರು ಮಾತಾಡಿದ್ರು ಅನಿಸುತ್ತೆ. ಸೊ ಅದನ್ನು ಅಲ್ಲೂ ಕೂಡ ಟ್ವಿಸ್ಟ್ ಆಯಿತು. ವಿಲನ್ ಪಾತ್ರ ನೋಡಿದಾಗ ಹೆಂಗೆ ಅನ್ನಿಸ್ತು ಫಸ್ಟ್ ಮೂವಿ? ಚೆನ್ನಾಗಿ ಮಾಡಿದ್ದಾನೆ ಮೇಡಮ್, ಚೆನ್ನಾಗಿ ಮಾಡಿದ್ದಾನೆ. ಈ ಥರ ಆಗುತ್ತೆ ಅಂತ ನಾವು ಕೂಡ ನಂಬಿರಲಿಲ್ಲ. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾನೆ. ತುಂಬ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅಂತ ಪಬ್ಲಿಕ್ ಹೇಳ್ತಾ ಇದೆ. ಸೊ ಅದನ್ನು ದೇವರು ಒಳ್ಳೆ ರೀತಿಯಿಂದ ಅವನಿಗೆ ಒಂದು ಬ್ಲೆಸ್ಸಿಂಗ್ ಇದೆ ಅಂತ ನಾನು ಅನ್ಕೋತೀನಿ. ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ಮುಖ್ಯವಾಗಿ ಗಿಲ್ಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಮತ್ತು ಫುಲ್ ಎಂಟರ್ಟೈನ್ಮೆಂಟ್, ಪೈಸಾ ವಸೂಲ್. ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀನಿ. ಇದೆ ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ವತಿಯಿಂದ ಇದು ಪ್ರೊಡಕ್ಷನ್ ಆಗಿರೋದ್ರಿಂದ ಇಟ್ ಈಸ್ ನೈಸ್ ಆ್ಯಂಡ್ ಕೆಲಸ ಎಲ್ಲ ಚೆನ್ನಾಗಾಗಿದೆ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಎಲ್ಲರೂ ಟೈಮ್ ಮಾಡಿಕೊಂಡು ಮೂವಿ ನೋಡಿ ಎಲ್ಲರೂ ಒಳ್ಳೇದಾಗಲಿ ಅಂತ ಹಾರೈಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಫೈನಲಿ ನಮ್ಮ ಶೇರ್ ಸಿನಿಮಾ ರಿಲೀಸ್ ಆಗಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಐ ಥಿಂಕ್ ಆಡಿಯನ್ಸ್ಗೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಈ ಸಿನಿಮಾ. ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ 1-2 ಅವರ್ ಫ್ರೀ ಮಾಡಿಕೊಂಡು ಈ ಸಿನಿಮಾನ ಬಂದು ನೋಡಿ ಅಂತ ಕೇಳ್ಕೊತೀನಿ. ಕಾಂಟೆಂಟ್ ಆಗಲಿ, ಸಿನಿಮಾ ಆಗಲಿ, ಐ ಥಿಂಕ್ ಕಂಪ್ಲೀಟ್ ಸಿನಿಮಾ ನಿಮಗೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಿಲಿಮ್ ಮಾತ್ರ ಸಖತ್ತಾಗಿದೆ. ಕನ್ನಡ ಸ್ಯಾಂಡಲ್ವುಡ್ ಫಿಲಿಮ್ ಇಂಡಸ್ಟ್ರಿನಲ್ಲಿ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಎವರ್ ದಿಸ್ ಕೈಂಡ್ ಆಫ್ ಮೂವಿ ಹ್ಯಾಸ್ ಬಿನ್ ಮೇಡ್. ಸೊ ಇದರಿಂದ ಏನು ಅಂದರೆ ಪ್ರತಿಯೊಂದೊಂದು ಸ್ಟೇಜಲ್ಲಿ ತುಂಬ ಕ್ಯೂರಿಯಾಸಿಟಿ ಇದೆ. ಜನಗಳಿಗೆ ಅದೊಂದು ಕುತೂಹಲ ಮೂಡಿಸುತ್ತೆ. ನೆಕ್ಸ್ಟ್ ಏನಾಗ್ಬೋದು, ಯಾವ ಕ್ಯಾರೆಕ್ಟರ್ ಯಾವ ಟೈಪ್ ಅಂತ ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಟೈಪ್ ಆಫ್ ಸಸ್ಪೆನ್ಸ್ ಮೂವಿ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಸೊ ಇನ್ನೊಂದೇನೆಂದರೆ ಒಂದು ಮೆಸೇಜ್ ಏನು ರೀಡ್ ಮಾಡ್ಬೋದು ಈ ಫಿಲ್ಮಿಂದ, ಈ ಆರ್ಗನ್ ರ್ಯಾಕೆಟ್ ಏನು ನಡೀತದಲ್ಲ, ಸೊ ಜನಗಳು ತುಂಬ ಹುಷಾರಾಗಿರಬೇಕು. ಈ ಬ್ಲಡ್ ಕ್ಯಾಂಪ್ ಆಗಲಿ ಈ ಥರ ನಡೀತಿದ್ರೆ ಸೊ ಜನಗಳು ತುಂಬ ಹುಷಾರಾಗಿರಬೇಕು. ಸೊ ಯಾರು ನಡೆಸ್ತಾ ಇದ್ದಾರೆ, ಏನು ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದೆ ಮೂವಿ. ಸೊ ಸಖತ್ತಾಗಿದೆ ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಮಾಡಿದ್ದಾರೆ ಪೂರ್ತಿ ಸಿನಿಮಾ. ಪ್ರತಿಯೊಬ್ಬರೂ ಎಲ್ಲ ಆರ್ಟಿಸ್ಟ್ಗಳೂ, ಸುರೇಖಾ ಅವರು, ಕಿರಣ್ ರಾಜ್ ಅವರು, ತನಿಷಾ ಅವರು, ಕಾರ್ತಿಕ್ ಅವರು, ಸೊ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ಸು. ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಹಾಗೆ ಪ್ರಸಿದ್ಧ ಸರ್ ಮತ್ತು ಕಿಟಿ ಸರ್ ಇಬ್ಬರದು ಟೆಕ್ನಿಕಲಿ ತುಂಬ ಚೆನ್ನಾಗಿ ವರ್ಕ್ ಅಂತ ಅನಿಸುತ್ತೆ. ಸೊ ಚೆನ್ನಾಗಿದೆ. ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರ ಜೊತೆ ಕೂತ್ಕೊಂಡು ನೋಡಿದ್ದು. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಚೆನ್ನಾಗಿದೆ. ಎಲ್ಲರೂ ಒಂದ್ಸತಿ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ನಮಸ್ಕಾರ. ತುಂಬ ಖುಷಿ ಆಯಿತು ಇವತ್ತು ರೆಸ್ಪಾನ್ಸ್ ನೋಡಿ. ಅಂದರೆ ಮೊನ್ನೆ ಪ್ರೀಮಿಯರ್ ಶೋಲ್ಲಿ ನೋಡಿದಾಗ, ಇವತ್ತು ನೋಡಿದಾಗ ಆಡಿಯನ್ಸ್ ಜೊತೆ ನೋಡಿದ ಸಿನಿಮಾ ತುಂಬ ಖುಷಿ ಆಯಿತು. ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ನನಗೊಂದು ಈಗ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್.
ಚೆನ್ನಾಗಿ ಕಾರ್ತಿಕ್ನ ಸ್ಕ್ರೀನ್ ಮೇಲೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಸಾಕಷ್ಟು ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.